ಇವತ್ತು ಹೇಳ್ಕೊಡ್ತಾ ಇರೋದು ಸನ್ ಟಿ ವಿ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 18th of September 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಸನ್ ಟಿ ವಿ ಆನ್ ಅ 1 hour ಟೈಮ್ ಫ್ರೇಮ್ ನೋಡಿ, ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಈ ಝೋನ್ ಮಾರ್ಕ್ ಮಾಡ್ತೀನಿ, ಓಕೆನಾ? ಈ ಝೋನ್ ಇದೆಯಲ್ಲ, ಇದು ಎಷ್ಟು ತುಂಬ ರೆಸಿಸ್ಟೆನ್ಸ್ ಅಂದರೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಅಂದರೆ ನೋಡಿ, ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್, ಓಕೆನಾ? ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಆಗಿ ಆ್ಯಕ್ಟ್ ಆಗ್ತಿತ್ತು. ಇಲ್ಲಿ ಈ ಪಾರ್ಟಲ್ಲಿ, ಅರ್ಥ ಆಯ್ತಾ? ಇವಾಗ ಇಲ್ಲಿ ನೋಡಿ ಬ್ರೇಕ್ಔಟ್ ಸಿಕ್ತು, ರೆಸಿಸ್ಟೆನ್ಸ್ ಝೋನ್ ಬ್ರೇಕ್ಔಟ್ ಸಿಕ್ತು. ಇವಾಗ ಬ್ರೇಕ್ಔಟ್ ಕೊಟ್ಟು ನಾವು ದ ಸೇಮ್ ಝೋನ್ ಹತ್ರ ಬಂದಿದೆ ಪ್ರೈಸು. ಸೊ ರೀಟೆಸ್ಟ್ ಆಗಿದೆ ಆ್ಯಂಡ್ ದಿಸ್ ಝೋನ್ ಮೈಟ್ ಆ್ಯಕ್ಟ್ ಆಸ್ ಅನ್ ಸಪೋರ್ಟ್ ಝೋನ್, ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲೇ ನೋಡ್ಕೊಳ್ಳಿ, ನಾನು ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 50% ಲೆವೆಲ್ಸ್ ಮೇಲಿದೆ, ಅರ್ಥ ಆಯ್ತಾ? ಇವಾಗ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್, ಓಕೆನಾ? ಅದಕ್ಕೆ ನೋಡ್ಕೊಳ್ಳಿ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ, ಅರ್ಥ ಆಯ್ತಾ? ಸೊ ಗೈಸ್, ಈ ಟ್ರೆಂಡ್ ಲೈನ್ ಏನಿದೆ, ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್, ಅರ್ಥ ಆಯ್ತಾ? ನಾಳೆ ಸಪೋಸ್ ಪ್ರೈಸ್ ಏನಾದರೂ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟರೆ ಬೈ ಮಾಡಿ, ಅರ್ಥ ಆಯ್ತಾ? ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 830 ಲೆವೆಲ್ಸ್, ಅರ್ಥ ಆಯ್ತಾ? ಒಂದು ಸೆಕೆಂಡ್. ಬೈ ವೆನ್ ಪ್ರೈಸ್ ಕ್ರಾಸಸ್ 830 ಲೆವೆಲ್ಸ್, ಅರ್ಥ ಆಯ್ತಾ? 830 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಫಸ್ಟ್ ಟಾರ್ಗೆಟ್ ಬಂದು ಈ ಟಾಪು ನಿಮ್ಮದು. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ ಎಟ್ 835, ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 2 ಬಂದು ಈ ಟಾಪ್, ಟಾರ್ಗೆಟ್ ನಂಬರ್ 2 ಬಂದು 840, ಅರ್ಥ ಆಯ್ತಾ? 830 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 835 ವಿಲ್ ಬಿ ಟಾರ್ಗೆಟ್ ನಂಬರ್ 1, 840 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2, ಅರ್ಥ ಆಯ್ತಾ? ಇಲ್ಲಿ ನೋಡಿ, ನೀವು ಈ ಬ್ರೇಕ್ಔಟ್ ಏನಾದರೂ ಜೆನ್ಯೂನ್ ಆದರೆ ಇಲ್ಲಿವರೆಗೂ ಟಾರ್ಗೆಟ್ ಇಡ್ಬೋದು, ಈ ಟಾಪ್ವರೆಗೂ, ಅರ್ಥ ಆಯ್ತಾ? ಇವಾಗ ನಾವು ಇದು ಬೈಯಿಂಗ್ ಆಯಿತು. ಇವಾಗ ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ, ಓಕೆ? ಸೆಲ್ಲಿಂಗಿಗೆ ನೋಡ್ಕೊಳ್ಳಿ, ನಾನು ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ, ಅರ್ಥ ಆಯ್ತಾ? ಇವಾಗ ನೋಡಿ, ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ ಆ್ಯಂಡ್ ನಿಯರ್ ಬೈ ಸಪೋರ್ಟಲ್ಲಿದೆ, ಟ್ರೆಂಡ್ ಲೈನ್ ಸಪೋರ್ಟ್ ಮೇಲೆ, ಅರ್ಥ ಆಯ್ತಾ? ಸೊ ಗೈಸ್, ನಾಳೆ ಸೆಲ್ಲೆಲ್ಲಿ ಮಾಡ್ತೀರಾ ಅಂದರೆ, ನಾಳೆ ನೋಡಿ ಪ್ರೈಸು ಈ ಟ್ರೆಂಡ್ ಲೈನ್ ಕೆಳಗಡೆ ಬ್ರೇಕ್ ಡೌನ್ ಸಿಗಬೇಕು. ಅವಾಗೇನಾಗುತ್ತೆ, 2 ಕನ್ಫರ್ಮೇಷನ್ ಆಗುತ್ತೆ. ಪ್ರೈಸ್ ಏನಾದರೂ ಈ ಟ್ರೆಂಡ್ ಲೈನ್ ಕೆಳಗಡೆ ಬ್ರೇಕ್ ಡೌನ್ ಕೊಟ್ಟರೆ, ಒಂದು ಈ ಟ್ರೆಂಡ್ ಲೈನ್ ಸಪೋರ್ಟ್ ಬ್ರೇಕ್ ಆಗುತ್ತೆ, ಹಾಗೆಯೇ ಫಿಬೋನಚಿದು 618 ಲೆವೆಲ್ಸ್ ಕೂಡ ಬ್ರೇಕ್ ಆಗುತ್ತೆ, ಅರ್ಥ ಆಯ್ತಾ? ಸೊ ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಗಿವ್ಸ್ ಬ್ರೇಕ್ ಡೌನ್ ಬಿಲೋ ದಿಸ್ ಝೋನ್, ಅರ್ಥ ಆಯ್ತಾ? ಸೊ ಸೆಲ್ಲೆಲ್ಲಿ ಮಾಡ್ತೀರಾ ಅಂದರೆ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 812,
ಅರ್ಥ ಆಯ್ತಾ? 812 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is gonna be at 805. ಟಾರ್ಗೆಟ್ ನಂಬರ್ 2 is gonna be at 800. ಅರ್ಥ ಆಯ್ತಾ? 812 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 805 will be your target number 1, 800 will be your target number 2. ಅರ್ಥ ಆಯ್ತಾ? ಆಮೇಲೆ ಗೈಸ್ ಇನ್ನೊಂದು ಹೇಳ್ತೀನಿ, ಈ ಬ್ರೇಕ್ ಡೌನ್ ಜೆನ್ಯೂನ್ ಆಗಿರಬೇಕು. ಅಂದರೆ 15 ಮಿನಿಟ್ದು ರೆಡ್ ಕ್ಯಾಂಡಲ್ ಕೆಳಗಡೆ ಬ್ರೇಕ್ ಡೌನ್ ಕೊಡಬೇಕು ಟ್ರೆಂಡ್ ಲೈನ್ ಕೆಳಗೆ, ಅವಾಗ ಮಾತ್ರ ಸೆಲ್ ಮಾಡಿ. ಎಲ್ಸ್ ಏನಾಗುತ್ತೆ, ನಾಳೆ ಏನಾದರೂ ಪ್ರೈಸು ಈ ಟ್ರೆಂಡ್ ಲೈನ್ ಹತ್ರ ರಿವರ್ಸಲ್ ಪ್ಯಾಟರ್ನ್, ಇಟ್ ಕುಡ್ ಬಿ ಡಬಲ್ ಬಾಟಮ್ ಪ್ಯಾಟರ್ನ್ ಆರ್ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್, ಏನು ಬೇಕಾದರೂ ಈ ಟ್ರೆಂಡ್ ಲೈನ್ ಮೇಲೆ ಫಾಲ್ ಆಗಿ ಮೇಲೆ ಹೋಗ್ಬೋದು ಪ್ರೈಸು. ಅರ್ಥ ಆಯ್ತಾ? ಎಲ್ಸ್ ಈ ಟ್ರೆಂಡ್ ಲೈನ್ ಫೇಕ್ ಬ್ರೇಕ್ ಡೌನ್ ತೋರಿಸಿ ಇಲ್ಲಿ ಸೆಲ್ಲರ್ಸ್ನ, ಈ ಪಾಯಿಂಟಲ್ಲಿ ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡಿ ಪುನಃ ಮೇಲೆ ಹೋಗ್ಬೋದು. ಅರ್ಥ ಆಯ್ತಾ? ಸೊ ಬಿ ವೆರಿ ಕೇರ್ಫುಲ್. ಏನಕ್ಕೆ ಅಂದರೆ ಈ ಟ್ರೆಂಡ್ ಲೈನ್ ಬಂದು ಓನ್ಲಿ 2 times ಹ್ಯಾಸ್ ಬಿನ್ ಟೆಸ್ಟೆಡ್. ಅರ್ಥ ಆಯ್ತಾ? ಥರ್ಡ್ ಟೈಮ್ ಬಂದರೆ ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಅರ್ಥ ಆಯ್ತಾ? ಸೊ ನೋಡಿ ಮಾಡಿ ಸೆಲ್ ಮಾಡಿ ನಾಳೆ. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.